ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ವರುಣ ದೇವ ಆರ್ಭಟಿಸುತ್ತಿದ್ದಾನೆ. ಮಳೆರಾಯನ ಅಬ್ಬರಕ್ಕೆ ಜನ ತತ್ತರಿಸಿದ್ದಾರೆ. ಈ ನಡುವೆ ಮೇಘರಾಜ ಮತ್ತೆ ಮೌನವಾಗುವ ಲಕ್ಷಣಗಳು ಇದೆ. ಮತ್ತೆ ಮಳೆ ಮಾಯವಾಗಿ ಬಿಸಿಲು ಹೆಚ್ಚಾಗುವಂತ ಆತಂಕ ಕೂಡ ಇದೆ. ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಶುರುವಾಗಲಿದೆ ಅಂತ ಕೃಷಿ ಹಾಗೆ ಹವಾಮಾನ ತಜ್ಞರು ಇದರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಂದ್ ಕಡೆ ಭೀಕರ ಬರ ಆವರಿಸಿದೆ, ಮತ್ತೊಂದು ಕಡೆ ಬಿಟ್ಟು ಬಿಟ್ಟು ಮಳೆರಾಯ ಅಬ್ಬರಿಸ್ತಾ ಇದ್ದಾರೆ. ಜನರ ಮೇಲೆ ಜೂನ್ ಜುಲೈಯಲ್ಲಿ ಮಳೆ ಬರದ ಬರೆಯನ್ನ ಎಳೆದಿತ್ತು. ಆದರೆ ಇದೀಗ ಮಳೆರಾಯ ಆರ್ಭಟ ಜೋರಾಗಿ ಚೇತರಿಕೆ ಕಂಡು ಬಂದಿದ್ರೆ ಮಳೆ ಕಡಿಮೆಯಾಗುವುದಕ್ಕೆ ಕಾರಣ ಆಗಿದ್ದ ಎಲ್ ನಿನೋ ಮತ್ತೆ ಪ್ರಬಲವಾಗಿ ಮಳೆಯ ಮೇಲೆ ಎಫೆಕ್ಟ್ ನೀಡುವ ಆತಂಕ ಎದುರಾಗಿದೆ. ರಾಜ್ಯದಲ್ಲಿ ಮತ್ತೆ ಕೈ ಕೊಡಲಿದೆ ಮಳೆ. ಕುಡಿಯುವ ನೀರಿಗೆ ಶುರುವಾಗಲಿದೆ ಸಂಕಷ್ಟ. ಹಿಂಗಾರು ಮಳೆಗೆ ಎಲ್ ನಿನೋ ಎಫೆಕ್ಟ್ ಭೀತಿ. ಈಗಾಗಲೇ ರಾಜ್ಯದಲ್ಲಿ 31% ಮಳೆಯ ಕೊರತೆ ಉಂಟಾಗಿದೆ. ಇನ್ನು ಹಿಂಗಾರು ಮಳೆ ಬಂದ್ರೆ ಸ್ವಲ್ಪ ರಾಜ್ಯ ಚೇತರಿಸುವುದು ಜೊತೆಗೆ ಹಿಂಗಾರು ಬೆಳೆ ಬೆಳೆಯುವುದಕ್ಕೆ ಸಹಾಯ ಆಗಲಿದೆ. ಆದರೆ ಎಲ್ ನಿನೋ ಎಫೆಕ್ಟ್ ಪ್ರಬಲ ಆಗ್ತಾನೆ ಇರೋದು ಮುಂದಿನ ದಿನಗಳಲ್ಲಿ ಹಿಂಗಾರು ಮಳೆಯ ಮೇಲೂ ಪರಿಣಾಮ ಬೀರುವ ಭೀತಿ ಶುರುವಾಗಿದೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಕೃಷಿ ಚಟುವಟಿಕೆಗಳು ಕುಂಠಿತ ಆಗಿದೆ. ಹೀಗಾಗಿ ಅನೇಕ ರೈತರು ಹಿಂಗಾರು ಬೆಳೆಯ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಮುಂಗಾರು ಮಳೆಗೆ ಸಮಸ್ಯೆ ನೀಡಿದ್ದ ಎಲ್ ನಿನೋ ಮತ್ತಷ್ಟು ಪ್ರಬಲವಾಗುವ ಸಾಧ್ಯತೆ ಹೆಚ್ಚಳವಾಗಿದೆ. ಸೊ ಈ ಎಲ್ ನಿನೋ ಒಂದು ಪರಿಣಾಮದ ಕಾರಣದಿಂದ ದೇಶಾದ್ಯಂತ ಮಳೆ ಕೊರತೆ ಆಗಿರೋದ್ರ ಜೊತೆಗೆ ಕರ್ನಾಟಕ ರಾಜ್ಯವನ್ನ ತಾವು ಗಮನಿಸಿಕೊಂಡು ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ನಮಗೆ ಸುಮಾರು 31% ಅಷ್ಟು ಒಟ್ಟಾರೆ ಮಳೆ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ ಆಕ್ಚುಲಿ. ಸೊ ಈ ಮಳೆ ಕೊರತೆಯನ್ನ ಗಮನಿಸಿದಾಗಲೂ ಕೂಡ ಎಕ್ಸೆಪ್ಟ್ ನಮಗೆ ಬಾಗಲಕೋಟೆ ಮತ್ತೆ ಬೆಳಗಾಂ ಜಿಲ್ಲೆನಲ್ಲಿ ನಿಯರ್ ನಾರ್ಮಲ್ ಅಂದ್ರೆ ನೆಗೆಟಿವ್ ನಾರ್ಮಲ್ ಅಂತ ಕರಿತೀವಿ. ಅಂದ್ರೆ ನಾರ್ಮಲ್ ವಾಡಿಕೆಗಿಂತ ಸ್ವಲ್ಪ ಮಳೆ ಕಮ್ಮಿ ಆದ್ರೆ ಉಳಿದಂತ ಎಲ್ಲಾ 29 ಜಿಲ್ಲೆಗಳಲ್ಲೂ ಕೂಡ ಮಳೆ ಕೊರತೆಯನ್ನ ಗಮನಿಸಿದರೆ 25ರಿಂದ 35-40% ವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಕೊರತೆಯನ್ನ ನಾವು ದಾಖಲು ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಹಿಂಗಾರು ಮಳೆಯ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಬಂಗಾಳ ಕೊಲ್ಲಿ ಸಾಗರದಲ್ಲಿ ಸೈಕ್ಲೋನ್ಗಳು ಪ್ರಬಲ ಆಗದೆ ಹೋದಲ್ಲಿ ಹಿಂಗಾರು ಮಳೆ ಸಂಪೂರ್ಣವಾಗಿ ಕಡಿಮೆ ಆಗಲಿಕ್ಕಿದೆ. ಎಲ್ ನಿನೋ ದುರ್ಬಲ ಆಗದೆ ಸಂಪೂರ್ಣವಾಗಿ ಹಿಂಗಾರು ಮಳೆ ಕೈಕೊಟ್ಟು ಹಿಂಗಾರು ಬೆಳೆಗೂ ಸಮಸ್ಯೆ ಆಗಲಿಕ್ಕಿದೆ. ಇದರ ಜೊತೆಗೆ ಮುಂದಿನ ವರ್ಷದ ಬೇಸಿಗೆಯಷ್ಟರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆಗಳೂ ಇದೆ. ನಮಗೆ ಹಿಂಗಾರು ಮಳೆಯ ಪ್ರಬಲವಾಗಿ ಬರ್ತಕ್ಕಂಥದ್ದು ಈ ಸೈಕ್ಲೋನ್ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಬಹುಶಃ ಅದನ್ನ ಇನ್ನೂ ನಾವು ಸೆಪ್ಟೆಂಬರ್ ಕೊನೆಯ ಭಾಗದಲ್ಲಿ ಆ ಒಂದು ಬಂಗಾಳ ಕೊಲ್ಲಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನ ಗಮನಿಸಿ ಆ ಒಂದು ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಬಹುಶಃ ಎಲ್ ನಿನೋ ಪರಿಣಾಮದಿಂದ ನಮ್ಗೆ ಹಿಂಗಾರು ಕೂಡ ಕ್ಷೀಣಿಸುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಆದ್ರೆ ಈ ಡಿಪ್ರೆಷನ್ ಅಥವಾ ಸೈಕ್ಲೋನ್ಗಳು ಬೇ ಆಫ್ ಬೆಂಗಾಲಲ್ಲಿ ಏನಾದ್ರು ಉತ್ತಮಗೊಂಡ್ರೆ ಪ್ರಬಲಗೊಂಡ್ರೆ ಆ ಸಂದರ್ಭದಲ್ಲಿ ನಮ್ಗೆ ಒಂದಿಷ್ಟು ಮಳೆಯನ್ನ ನಮಗೆ ಸೈಕ್ಲೋನ್ ನ ಮುಖಾಂತರ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ನಲ್ಲಿ ರಾಜ್ಯದ ಮಳೆ ಮತ್ತೆ ಕೈಕೊಡುವ ಆತಂಕ ಎದುರಾಗಿದ್ದು ಎಲ್ ನಿನೋ ಎಫೆಕ್ಟ್ ಇದೇ ರೀತಿ ಮುಂದುವರೆದ್ರೆ ಕುಡಿಯೋ ನೀರಿಗೂ ಸಮಸ್ಯೆ ಎದುರಾಗುವುದಂತೂ ಸುಳ್ಳಲ್ಲ.